ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ನಾಗಮಂಗಲ ಕಾಲೇಜ್ ಹೋಗಿ ನಮ್ಮದು ಎಕ್ಸಾಮ್ ಹಾಲ್ ಟಿಕೆಟ್ ರಿಸೀವ್ ಮಾಡ್ಕೋಬೇಕಿತ್ತು. ಸೊ ಇಲ್ಲಿಂದ ಬೆಳಗ್ಗೆ ಎದ್ದು ರೆಡಿಯಾಗಿ ಬಸ್ಸಲ್ಲಿ ಹೋಗಿ ನಾಗಮಂಗಲಕ್ಕೆ ಹೋದ್ವಿ. ನಾಗಮಂಗಲಕ್ಕೆ ಹೋಗ್ತಾ ನಮ್ಮ ಕಾಲೇಜ್ ರೋಡಲ್ಲಿ ಒಂದು ಕರ್ನಾಟಕ ಬ್ಯಾಂಕ್ ಅಂತ ಓಪನಿಂಗ್ ಆಗಿದೆ ನೆನ್ನೆ ಇನ್ನೂ. ಸೊ ಓಪನಿಂಗ್ಗೆ ನಮ್ಮನ್ನು ಕರೆದಿಲ್ಲ. ಸೊ ಅವ್ರು ಕರೆದಿಲ್ಲ ಅಂದರೆ ಏನು ಅಂತಂತ ಹಂಗೆ ಮುಂದೆ ನಡ್ಕೊಂಡು ಹೋದರೆ ನೆಕ್ಸ್ಟು ನಮ್ಮ ಕಾಲೇಜ್ ಬರುತ್ತೆ. ಇದೇ ನಮ್ಮ ಕಾಲೇಜು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಚೆನ್ನಾಗಿದ್ಯಾ 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 ಅಕ್ಕ ಏನೋ ಇಯರ್ಫೋನ್ ಹಾಕೊಂಡು ಡೀಪಾಗಿ ನೋಡ್ತಿದ್ಲು. ಏನು ನೋಡ್ತಿದ್ದಿ ಅಂತ ಕೇಳಿದ್ರೆ ರಾಮಾಯಣ ಮಹಾಭಾರತ ಸೀರಿಯಲ್ ನೋಡ್ತಿದ್ದೀನಿ ಅಂತ ಹೇಳಿದ್ಲು. ಎಕ್ಸಾಮ್ ಇನ್ನೂ 3 ದಿನ ಇಟ್ಕೊಂಡು ರಾಮಾಯಣ ಮಹಾಭಾರತ ಅಂತವಲ್ಲ. ಇವ್ರು ನೋಡಿದ್ರೆ ಈಗ ಹಾಲ್ ಟಿಕೆಟ್ ಕೊಡ್ತೀನಿ ಅಂತವ್ರೆ. ಸೊ ಅದಕ್ಕೋಸ್ಕರ ನಾವು ಕಾಲೇಜ್ಗೆ ಹೋದ್ವಿ. ಕಾಲೇಜ್ಗೆ ಹೋದರೆ ಫಸ್ಟ್ ನಾವು ನೋಡಿ ಸರ್ಟಿಫಿಕೇಟ್ ತೊಗೋಬೇಕಾಗುತ್ತೆ, ಅದು ಲೈಬ್ರರಿ ಕಡೆಯಿಂದ. ಸೊ ಲೈಬ್ರರಿ ಹೋಗಿ ಅಲ್ಲಿ ಕ್ಯೂ ನಿಂತು ಅಲ್ಲೂ ಲೈಬ್ರರಿ ಸರ್ ಹತ್ರ ನೋಡಿ ಸರ್ಟಿಫಿಕೇಟ್ ಎಲ್ಲರೂ ಪ್ರತಿಯೊಬ್ಬರು ರಿಸೀವ್ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಹಾಲ್ ಟಿಕೆಟ್ ಇಸ್ಕೋಬೇಕು. ಹಾಲ್ ಟಿಕೆಟ್ ಏನೋ ಇಸ್ಕೋಬೇಕು. ಸೊ ಆದರೆ ಇನ್ನೂ ಪ್ರಿನ್ಸಿಪಲ್ ಸಿಗ್ನೇಚರ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಮಂಡ್ಯ ಯೂನಿವರ್ಸಿಟಿ ಅವ್ರಿಗೆ ಕಾಲ್ ಮಾಡಿ ಹೆಂಗಿದೆ ಎಕ್ಸಾಮ್ ಪ್ರಿಪ್ರೇಷನ್ ಅಂತೆಲ್ಲ ಕೇಳಿದ್ವಿ. ಅಲ್ಲಿಂದ ನೆಕ್ಸ್ಟ್ ನಾವು ರಚನಾ ಅವ್ರದ್ದು ಬರ್ತ್ಡೇ ಸೆಲೆಬ್ರೇಟ್ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ಆಟ ಹೊತ್ತು ಇನ್ನೂ ಟೈಮ್ ಇತ್ತು. ಸೊ ಅದಕ್ಕೋಸ್ಕರ ಎಲ್ಲರೂ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಆಟೋ ಚಾರ್ಜನು ಬರ್ತ್ಡೇ ಹುಡುಗಿ ಕೈಲಿನೇ ಕೊಡಿಸಿ ಅಲ್ಲಿಂದ ನೆಕ್ಸ್ಟ್ ನಾನು ನೇತ್ರವಾಗ ಕೇಕ್ ಸೆಲೆಕ್ಟ್ ಮಾಡ್ಕೊಂಡು ಕೇಕ್ ತರೋಕ್ಕೆ ಅಂತ ಕಾವೇರಿ ಬೇಕ್ರಿಗೆ ಹೋದ್ವಿ. ಸೊ ಅಲ್ಲಿ ಹೋಗಿ ಕೇಕ್ ಎಲ್ಲ ನೋಡಿ ಕೇಕ್ ತೊಗೊಂಡು ನೇಮ್ ಎಲ್ಲ ಹಾಕ್ಸಿ ಕೇಕ್ ತೊಗೊಂಡು ನಾವು ಬಂದ್ವಿ ಡಿಗ್ರಿ ಕೆಫೆಗೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಾವಿಬ್ರು ಕೇಕ್ ತರೋಷ್ಟರಲ್ಲಿ ಎಲ್ಲ ಸೆಟಪ್ ರೆಡಿ ಮಾಡಿರ್ತಾರೆ ಅಂದರೆ ಹಂಗೆ ಕೂತ್ಕೊಂಡಿದ್ರು. ಸೊ ಅಲ್ಲಿ ಹೋಗಿ ಆ್ಯಂಬಿಯನ್ಸ್ ನೋಡಿಕೊಂಡು ಕೆಳಗಡೆ ವ್ಯೂಸ್ ಈ ಥರ ಇತ್ತು ಎಲ್ಲ ನೋಡಿಕೊಂಡು ನೆಕ್ಸ್ಟು ಬರ್ತ್ಡೇ ಕೇಕ್ ಇಟ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ. ನನ್ನ ಕೈಯಲ್ಲಿ ಆಯ್ತಾ ಕೇಕ್ ತಿನ್ನಿಸ್ಬಿಟ್ಟು ಫೋಟೋ ಶೂಟ್ ಎಲ್ಲ ಆಯಿತು. ನೆಕ್ಸ್ಟು ಕೇಕ್ ಪೀಸು ಮಿಕ್ಕಿರೋದೆಲ್ಲ ತಿನ್ನಬೇಕಲ್ಲ. ಸೊ ನಮ್ಮೂರೇನು ಕಮ್ಮಿ ಅಲ್ಲ, ಎಲ್ಲ ಬಕಾಸುರನ ವಂಶದವರು. ಅದರಲ್ಲಿ ಬೇಗ ಅಂತೂ ಬಕಾಸುರನ ತಂಗಿ ಆಗಿಲ್ಲ. ಸೊ ಅದಕ್ಕೋಸ್ಕರ ಕೇಕ್ನ ತಿಂದು ಚೆನ್ನಾಗಿತ್ತು ಅಂತ ಹೇಳ್ತಿದ್ರು. ಏನ್ ಎಜುಕೇಶನ್ ಇವರು ಎಜುಕೇಶನ್ಗಳು ಎಷ್ಟು ಮಾಡಿರೋದು? ನಾವು 0 ಪಾಸು. ಮತ್ತೇನ ಕೆಲ್ಸಕ್ಕೆ ಹೋಗೋದಾಯ್ತಲ್ಲ. ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕು? ಒಟ್ಟಿಗೆ ಏನ್ ತಿಂತೀಯಾ? ಅನ್ನ, ಹಿಟ್ಟು, ಚಪಾತಿ, ಮಟನ್ನು, ಚಿಕನ್ನು, ಆಲೂಗೆಡ್ಡೆ, ಬದನೆಕಾಯಿ, ಟೊಮೊಟೊ, ಸೊಪ್ಪು. ಇವತ್ತಿನ ಕತೆ ನಂದು. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಮಾಡಲ್ಲ. ಸೊ ನೆಕ್ಸ್ಟ್ ಯಾರ್ಯಾರಿಗೆ ಏನೇನು ಬೇಕೋ ಅವ್ರು ತೊಗೊಂಡ್ರು. ಎಲ್ಲ ಜ್ಯೂಸು ಸ್ಯಾಂಡ್ವಿಚ್ ಅಂತೆಲ್ಲ ತೊಗೊಂಡು ತಿಂದು ಚೆನ್ನಾಗಿ ಅಲ್ಲಿಂದ ನೆಕ್ಸ್ಟು ಅಲ್ಲಿ ಒಂದು ಸೆಟಪ್ ಇತ್ತು. ಅದೇನು ಅಂತಂದರೆ ಸೊ ಆ ಸೆಟಪ್ ಏನು ಅಂತ ಹೇಳ್ತೀನಿ ನೆಕ್ಸ್ಟು. ಸೊ ಬರ್ತ್ಡೇ ಗರ್ಲ್ಗೆಲ್ಲ ಬಿಲ್ಲಾಗಿತ್ತು. ಬಿಲ್ಲೆಲ್ಲ ಕೊಡಿಸಿ ಅಲ್ಲಿಂದ ನೆಕ್ಸ್ಟ್ ಎಲ್ಲ ನೋಡಿಕೊಂಡು ನಾವು ಹೊರಟ್ವಿ ಕೆಳಗಡೆ ಇಳಿದು. ಸೊ ಆ ಸೆಟಪ್ ಬಗ್ಗೆ ಇಲ್ಲಿ ವೀಡಿಯೋದಲ್ಲಿ ಹಾಕಿದ್ದೀನಿ ನಾನು. ಅಲ್ಲಿ ಬರ್ತ್ಡೇ ಹಾಲ್ ಅನ್ನೋದೊಂದು ಮೆನ್ಷನ್ ಆಗಿರುತ್ತೆ. ಸೊ ಬರ್ತ್ಡೇ ಹಾಲ್ಗೆ ಪ್ಯಾಕೇಜ್ ಇರುತ್ತೆ, ನೀವು ರೆಡಿ ಇರುತ್ತೆ, ಎಲ್ಲರೂ ತೊಗೊಂಡು ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ಕೊಂಬರ್ಬೋದು ಟೈಮಿಂಗ್ಸ್ ಲೆಕ್ಕ. ಸೊ ನಮ್ಮದು ಇಷ್ಟು ಬಿಲ್ಲಾಗಿತ್ತು. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಕೆಳಗಡೆ ಹೋದ್ವಿ. ಕೆಳಗಡೆ ಏನೋ ಬಂದ್ವಿ ರೋಡ್ಗೆ. ನೆಕ್ಸ್ಟ್ ಅಲ್ಲಿಂದ ಆಟೋ ಹೊತ್ಕೊಂಡು ಹೋಗೋಷ್ಟರಲ್ಲಿ ಕಾಲ್ ಮಾಡಿದ್ರೆ ಪ್ರಿನ್ಸಿಪಲ್ ಬಂದಿದ್ರೆ ಹಾಲ್ ಟಿಕೆಟ್ ಎಲ್ಲ ಸಿಗ್ನೇಚರ್ ಆಗಿದೆ ಬನ್ನಿ ಅಂತ. ಹೋಗಿ ನೋಡಿದ್ರೆ ಪ್ರಿನ್ಸಿಪಲ್ ಇನ್ನೂ ಮೀಟಿಂಗಲ್ಲಿದ್ದು. ಸೊ ಅದಕ್ಕೋಸ್ಕರ ನಾವು ಗ್ರೌಂಡ್ಗೆ ಹೋಗಿ ಅಲ್ಲಿ ಹುಡುಗರು ವಾಲಿಬಾಲು ಕಬಡ್ಡಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು. ಸೊ ಅದನ್ನೆಲ್ಲ ನೋಡ್ಕೊಂಡು ಕೂತಿದ್ವಿ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಬರೀ ಡೌಗಳು ನಿಂದು.